ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಸಮುದ್ರ ಮಂಥನದ ಕಾಲದಲ್ಲಿ ಬಂದಂತಹ ಅಮೃತವನ್ನು ದೇವತೆಗಳು ಸವಿದರು. ಆದರೆ ದಾನವರು ವಂಚನೆಗೊಳಗಾದರು. ಭಗವಂತನ ಭಕ್ತಿ ಸೇವೆಯಿಂದ ಬೇರೆಯಾದ ಎಲ್ಲ ಕಾರ್ಯಗಳು ವ್ಯಕ್ತಿಗೆ ದಿಗ್ಭ್ರಾಂತಿಯನ್ನು ಉಂಟುಮಾಡುತ್ತದೆ. ಆದರೆ ಇದೇ ಕೆಲಸ ಕಾರ್ಯಗಳನ್ನು ಭಗವಂತನ ತೃಪ್ತಿಗಾಗಿ ಮಾಡಿದಾಗ ಮರದ ಬೇರಿಗೆ ಎರೆದ ನೀರು ಇಡೀ ಮರಕ್ಕೆ ವಿತರಣೆಯಾಗುವಂತೆ ಅವುಗಳ ಸತ್ಪರಿಣಾಮಗಳು ಎಲ್ಲರಿಗೂ ಹಂಚಿಕೆಯಾಗುತ್ತವೆ. ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಸಣ್ಣ ಕೆಲಸವೂ ಸಹ ಶಾಶ್ವತ ಗಳಿಕೆ ಮತ್ತು ಶುಭದಾಯಕ. ಏಕೆಂದರೆ ಅದು ಎಲ್ಲರ ಮಿತ್ರನೂ ಎಲ್ಲರಿಗೂ ಮಂಗಳಕರನೂ ಆದ ದೇವೋತ್ತಮ ಪರಮಪುರುಷನಿಗಾಗಿ ಮಾಡಿದ ಕೆಲಸ. ಸುಹೃದಂ ಸರ್ವಭೂತಾನಾಂ. ದೇವೋತ್ತಮ ಪರಮಪುರುಷನು ಮಾತ್ರ ಪ್ರತಿಯೊಂದರ ಒಡೆಯನೂ ಭೋಕ್ತಾರನೂ ಆಗಿದ್ದಾನೆ. ಪರಮಪ್ರಭುವಿಗಾಗಿ ಮಾಡಿದ ಯಾವುದೇ ಕೆಲಸವೂ ಶಾಶ್ವತವಾದದ್ದು. ಅಂತಹ ಕೆಲಸ ಕಾರ್ಯಗಳ ಪರಿಣಾಮವಾಗಿ ಅದನ್ನು ಮಾಡಿದವನು ಕೂಡಲೇ ಮನ್ನಣೆ ಗಳಿಸುತ್ತಾನೆ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಇಂತಹ ಭಕ್ತನು ಹೊರನೋಟಕ್ಕೆ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತೆ ಕಂಡರೂ ಸಹ ದೇವೋತ್ತಮ ಪರಮಪುರುಷನ ಪೂರ್ಣ ಅರಿವು ಅವನಿಗೆ ಇರುವುದರಿಂದ ಅವನು ಕೂಡಲೇ ದಿವ್ಯಾತ್ಮನಾಗುತ್ತಾನೆ. ಪ್ರಾಪಂಚಿಕ ಚಟುವಟಿಕೆಗಳಿಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ಇರುವ ಒಂದೇ ವ್ಯತ್ಯಾಸವೆಂದರೆ ಪ್ರಾಪಂಚಿಕ ಚಟುವಟಿಕೆಗಳು ಒಬ್ಬನ ಸ್ವಂತ ಇಂದ್ರಿಯಗಳ ತಣಿವಿಗಾಗಿ ಮಾಡಲಾಗಿರುತ್ತವೆ. ಆದರೆ ಆಧ್ಯಾತ್ಮಿಕ ಚಟುವಟಿಕೆಯು ದೇವೋತ್ತಮ ಪರಮಪುರುಷನ ದಿವ್ಯೇಂದ್ರಿಯಗಳ ತೃಪ್ತಿಗಾಗಿ ಮಾಡಲಾಗಿರುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಯಿಂದ ವಸ್ತುಶಃ ಪ್ರತಿಯೊಬ್ಬನೂ ಪ್ರಯೋಜನ ಪಡೆಯುತ್ತಾನೆ. ಆದರೆ ಭೌತಿಕ ಚಟುವಟಿಕೆಯಿಂದ ಯಾರಿಗೂ ಲಾಭವಾಗುವುದಿಲ್ಲ. ಬದಲಾಗಿ ಎಲ್ಲರೂ ಕರ್ಮ ನಿಯಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ದೇವತೆಗಳು ಮತ್ತು ದಾನವರು ಲೌಕಿಕವಾದ ಶಕ್ತಿ ಪ್ರಯೋಗದಲ್ಲಿ ನಿಷ್ಣಾತರಾಗಿದ್ದರು. ದೇವತೆಗಳು ಭಗವಂತನ ಭಕ್ತರು, ದಾನವರು ಇದಕ್ಕೆ ತದ್ವಿರುದ್ಧ. ದೇವಾಸುರರು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಕಡೆದರು. ಅಸುರರು ಭಗವಂತನ ಭಕ್ತರಾಗಿರಲಿಲ್ಲ. ಹಾಗಾಗಿ ಕ್ಷೀರಸಾಗರವನ್ನು ಕಡೆದದ್ದರಿಂದ ಅವರು ಹೆಚ್ಚು ಲಾಭವನ್ನು ಪಡೆಯಲಾಗಲಿಲ್ಲ. ಅಮೃತವನ್ನು ದೇವತೆಗಳಿಗೆ ಹಂಚಿದ ನಂತರ ವಿಷ್ಣುವು ಗರುಡಾರೂಢನಾಗಿ ತನ್ನ ಧಾಮಕ್ಕೆ ಹಿಂದಿರುಗಿದನು. ಬಹುವಾಗಿ ಪೆಟ್ಟು ತಿಂದಿದ್ದ ಅಸುರರು ಪುನಃ ದೇವತೆಗಳ ಮೇಲೆ ಯುದ್ಧವನ್ನು ಸಾರಿದರು. ವಿರೋಚನನ ಮಗನಾದ ಬಲಿಯು ದಾನವರ ಸೇನೆಯ ಮಹಾದಂಡನಾಯಕನಾದನು. ಯುದ್ಧಾರಂಭದ ಮೊದಲು ಅಸುರರು ದೇವತೆಗಳನ್ನು ಪರಾಭವಗೊಳಿಸಲು ಪೂರ್ವಸಿದ್ಧತೆಗಳನ್ನು ಮಾಡಿಕೊಂಡರು. ಸ್ವರ್ಗಾಧಿಪತಿಯಾದ ಇಂದ್ರನು ಬಲಿಯನ್ನು ಎದುರಿಸಿ ಯುದ್ಧ ಮಾಡಿದನು. ವಾಯು, ಅಗ್ನಿ, ವರುಣ ಈ ದೇವತೆಗಳು ದಾನವರ ಇತರ ನಾಯಕರೊಡನೆ ಕಾದಾಡಿದರು. ಈ ಯುದ್ಧದಲ್ಲಿ ಅಸುರರು ಸೋತು ಹೋದದ್ದಲ್ಲದೆ ಮೃತ್ಯುವಿನಿಂದ ಪಾರಾಗಲು ಪರಿಪರಿಯಾದ ಮಾಯಾತಂತ್ರಗಳನ್ನು ದೇವತೆಗಳ ಮೇಲೆ ಪ್ರಯೋಗಿಸಿ ದೇವತೆಗಳ ಪಕ್ಷದ ಬಹುಮಂದಿ ಯೋಧರನ್ನು ಸಾವಿಗೀಡು ಮಾಡಿದರು. ದೇವತೆಗಳು ಬೇರೇನೂ ಉಪಾಯಗಾಣದೆ ಪುನಃ ದೇವೋತ್ತಮ ಪರಮಪುರುಷ ವಿಷ್ಣುವನ್ನು ಶರಣು ಹೊಕ್ಕರು. ಆಗ ವಿಷ್ಣುವು ಕಾಣಿಸಿಕೊಂಡು ಅಸುರರು ಒಡ್ಡಿದ್ದ ಎಲ್ಲ ಮಾಯಾವ್ಯೂಹಗಳಿಗೂ ಪ್ರತಿರೋಧವನ್ನು ಒಡ್ಡಿ ದೇವತೆಗಳನ್ನು ಪಾರು ಮಾಡಿದನು. ಅಸುರರ ಪಕ್ಷದ ವೀರನಾದ ಕಾಲನೇಮಿ, ಮಾಲಿ, ಸುಮಾಲಿ ಮತ್ತು ಮಾಲ್ಯವಾನ್ ಎಂಬವರು ದೇವೋತ್ತಮ ಪರಮಪುರುಷನೊಡನೆ ಕಾದಾಡಿ ಆತನಿಂದ ಹತರಾದರು. ಹೀಗೆ ದೇವತೆಗಳು ಎಲ್ಲ ಅಪಾಯಗಳಿಂದಲೂ ಪಾರಾದರು. ದೈತ್ಯರು ಮತ್ತು ದಾನವರು ಗಮನವಿಟ್ಟು ಹೆಚ್ಚಿನ ಪರಿಶ್ರಮದಿಂದಲೇ ಕ್ಷೀರಸಾಗರವನ್ನು ಕಡೆದರು. ಆದರೆ ಅವರು ವಾಸುದೇವನೂ ದೇವೋತ್ತಮ ಪರಮಪುರುಷನೂ ಆದ ಶ್ರೀಕೃಷ್ಣನ ಭಕ್ತರಾಗಿರಲಿಲ್ಲ. ಅದೇ ಕಾರಣವಾಗಿ ಅವರು ಅಮೃತವನ್ನು ಪಾನ ಮಾಡಲಾಗಲಿಲ್ಲ. ಸಮುದ್ರ ಮಥನದ ಕಾರ್ಯವೂ ಮುಗಿಯಿತು. ತನ್ನ ಪ್ರಿಯ ಭಕ್ತರಾದ ದೇವತೆಗಳಿಗೆ ಅಮೃತ ಉಣಿಸುವುದನ್ನು ಮುಗಿಸಿದ ತರುವಾಯ ದೇವೋತ್ತಮ ಪರಮಪುರುಷನು ಭಕ್ತರ ಸಮ್ಮುಖದಲ್ಲಿಯೇ ಗರುಡಾರೂಢನಾಗಿ ತನ್ನ ಎಂದಿನ ಧಾಮಕ್ಕೆ ತೆರಳಿದನು. ದೇವತೆಗಳು ಸಾಧಿಸಿದ ವಿಜಯವನ್ನು, ಅವರ ಸಂಪತ್ ಸಮೃದ್ಧಿಯನ್ನು ದಾನವರು ಸಹಿಸದಾದರು. ಹೀಗಾಗಿ ಪುನಃ ಆಯುಧಧಾರಿಗಳಾಗಿ ದೇವತೆಗಳೆಡೆಗೆ ಧಾವಿಸಿದರು. ತರುವಾಯ ಎಂದಿಗೂ ನಾರಾಯಣನ ಪಾದಕಮಲಗಳಲ್ಲಿ ಆಶ್ರಯ ಪಡೆದವರಾದ ದೇವತೆಗಳು ಅಮೃತಪಾನದಿಂದ ನವಚೈತನ್ಯ ಪಡೆದವರಾದರು. ಯುದ್ಧೋತ್ಸಾಹದಿಂದ ತಮ್ಮ ಬಗೆ ಬಗೆಯ ಆಯುಧಗಳನ್ನು ದಾನವರ ದಾಳಿಯನ್ನು ಎದುರಿಸಲು ಬಳಸಿದರು. ಹಾಲ್ಗಡಲ ತೀರದಲ್ಲಿ ದೇವದಾನವರ ನಡುವೆ ಘೋರವಾದ ಕಾಳಗ ನಡೆಯಿತು. ಈ ಕಾಳಗವು ಅದೆಷ್ಟು ಘೋರವಾಗಿತ್ತೆಂದರೆ ಅದನ್ನು ಕುರಿತು ಕೇಳುವುದರಿಂದಲೇ ಮನುಷ್ಯನ ಮೈಯ ರೋಮಗಳು ಎದ್ದು ನಿಲ್ಲುವು. ಯುದ್ಧದಲ್ಲಿ ತೊಡಗಿದ್ದ ಉಭಯ ಪಕ್ಷಗಳವರು ಕ್ರೋಧೋನ್ಮತ್ತರಾಗಿದ್ದರು. ಹಗೆ ಸಾಧಿಸಲು ಖಡ್ಗ, ಬಾಣ ಮೊದಲಾದ ಆಯುಧಗಳನ್ನು ಪರಸ್ಪರರ ಮೇಲೆ ಬಳಸಿ ಹೊಡೆದಾಡಿದರು. ಈ ಬ್ರಹ್ಮಾಂಡದಲ್ಲಿ 2 ಬಗೆಯ ಜನರಿದ್ದಾರೆ. ಹೀಗಿರುವುದು ಭೂಗ್ರಹವೊಂದರಲ್ಲೇ ಅಲ್ಲ, ಉನ್ನತ ಗ್ರಹವ್ಯೂಹಗಳಲ್ಲಿಯೂ ಹೀಗೆ.
ಆಕಾಶಕಾಮಿಗಳಾದ ಸೂರ್ಯಚಂದ್ರರಂತಹ ರಾಜರಿಗೂ ಕೂಡ ರಾಹುವಿನಂತಹ ಶತ್ರುಗಳಿರುವರು. ಸೂರ್ಯಚಂದ್ರರ ಮೇಲೆ ರಾಹುವು ಆಗಾಗ ಮಾಡುವ ದಾಳಿಯಿಂದಾಗಿಯೇ ಗ್ರಹಣಗಳು ಸಂಭವಿಸುವವು. ದೇವದಾನವರ ನಡುವಿನ ಯುದ್ಧವು ನಿರಂತರವಾದದ್ದು. ಉಭಯ ಪಕ್ಷಗಳಲ್ಲಿನ ಬುದ್ಧಿವಂತರಾದ ಜನರು ಕೃಷ್ಣ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡ ಹೊರತು ಯುದ್ಧವು ನಿಲ್ಲದು. ಶಂಖನಾದ, ಕಹಳೆಯ ಮೊಳಗು, ಮೃದಂಗ, ನಗಾರಿ, ಡಮರುಗಳ ಢಮಢಮ ಸದ್ದು ಇವುಗಳ ಜೊತೆಗೆ ಆನೆಗಳ ಘೀಳು, ಕುದುರೆಗಳ ಹೇಷಾರವ ಮತ್ತು ರಥಾರೂಢರಾದ ಯೋಧರು ಹಾಗೂ ಕಾಲಾಳುಗಳ ಕೂಗುಗಳು ಕೋಲಾಹಲಕರವಾಗಿದ್ದವು. ಆ ರಣರಂಗದಲ್ಲಿ ರಥಾರೂಢರಾದ ಯೋಧರು ಶತ್ರುಪಕ್ಷದ ರಥಾರೂಢ ಯೋಧರೊಂದಿಗೆ ಕಾದಾಡಿದರು. ಕಾಲಾಳುಗಳು ಎದುರು ಪಕ್ಷದ ಕಾಲಾಳುಗಳೊಂದಿಗೆ, ಅಶ್ವಾರೂಢರಾದ ಯೋಧರು ಪ್ರತಿಪಕ್ಷದ ಅಶ್ವಾರೂಢ ಯೋಧರೊಂದಿಗೆ, ಆನೆಗಳ ಮೇಲೆ ಕುಳಿತ ಯೋಧರು ಎದುರಾಳಿ ಪಕ್ಷದ ಆನೆಗಳ ಮೇಲೆ ಕುಳಿತ ಯೋಧರೊಂದಿಗೆ ಕಾದಾಡಿದರು. ಹೀಗೆ ಸಮಾನರ ನಡುವೆ ಕದನ ನಡೆಯಿತು. ಕೆಲವು ಯೋಧರು ಒಂಟೆಗಳ ಮೇಲೆ ಕುಳಿತು ಯುದ್ಧ ಮಾಡಿದರು, ಕೆಲವರು ಆನೆಗಳ ಮೇಲೆ ಕುಳಿತು, ಮತ್ತೆ ಕೆಲವರು ಕತ್ತೆಗಳ ಮೇಲೆ ಕುಳಿತು, ಮತ್ತೆ ಕೆಲವರು ಬಿಳಿಯ ಹಾಗೂ ಕೆಂಪು ಮುಖದ ಮಂಗಗಳ ಮೇಲೆ ಕುಳಿತು, ಮತ್ತು ಕೆಲವರು ಹುಲಿ ಹಾಗೂ ಸಿಂಹಗಳ ಮೇಲೆ ಕುಳಿತು ಕಾದಾಡಿದರು. ಹೀಗೆ ಪರಸ್ಪರರು ಯುದ್ಧನಿರತರಾಗಿದ್ದರು. ದೇವದಾನವರ ಪಕ್ಷಗಳ ಯೋಧರು ಶಿರಸ್ತ್ರಾಣಗಳಿಂದ, ವರ್ಣರಂಜಿತ ಧ್ವಜಗಳಿಂದ ಹಾಗೂ ಬೆಲೆಬಾಳುವ ಮುತ್ತಿನಾಭರಣಗಳ ಹಿಡಿಕೆಗಳುಳ್ಳ ಛತ್ರಿಗಳಿಂದ ಅಲಂಕೃತರಾಗಿದ್ದರು. ಅಷ್ಟೇ ಅಲ್ಲದೆ ನವಿಲುಗರಿಗಳಿಂದ ತಯಾರಿಸಿದ ಹಾಗೂ ಇನ್ನಿತರ ರೀತಿಯ ಚಾಮರಗಳಿಂದಲೂ ಯೋಧರನ್ನು ಅಲಂಕರಿಸಲಾಗಿತ್ತು. ಗಾಳಿಗೆ ಬಳುಕಾಡುತ್ತಿದ್ದ ವಸ್ತ್ರಗಳಿಂದ ಶೋಭಿಸುತ್ತಿದ್ದ ಯೋಧರು ಬಹು ಮನೋಹರವಾಗಿ ಕಂಡರು. ಅವರ ಕವಚಗಳು, ಆಭರಣಗಳು ಮತ್ತು ಹರಿತವೂ ಶುಭ್ರವೂ ಆದ ಆಯುಧಗಳು ಇವುಗಳ ಮೇಲೆ ಜಗಜಗಿಸುವ ಬಿಸಿಲು ಬಿದ್ದು ಕಣ್ಣು ಕೋರೈಸುವಂತಿತ್ತು. ಆ ಯುದ್ಧದಲ್ಲಿ ವಿರೋಚನನ ಪುತ್ರನೂ ಬಹುಪ್ರಖ್ಯಾತನೂ ಆದ ಸೇನಾದಂಡನಾಯಕ ಮಹಾರಾಜ ಬಲಿಯು ವೈಹಾಯಸ ಎಂಬ ಹೆಸರಿನ ಅದ್ಭುತವಾದ ವಿಮಾನದಲ್ಲಿ ಕುಳಿತಿದ್ದನು. ಬಹು ಸುಂದರವಾಗಿ ಅಲಂಕೃತವಾಗಿದ್ದ ಈ ವಿಮಾನವನ್ನು ಮಯನೆಂಬ ಅಸುರನು ನಿರ್ಮಿಸಿದ್ದನು. ಎಲ್ಲ ರೀತಿಯ ಯುದ್ಧತಂತ್ರಗಳಲ್ಲೂ ಬಳಸಬಹುದಾದ ಶಸ್ತ್ರಾಸ್ತ್ರಗಳನ್ನು ವಿಮಾನಕ್ಕೆ ಜೋಡಿಸಲಾಗಿತ್ತು. ವಿಮಾನವು ಅನೂಹ್ಯವೂ ವರ್ಣನೆಗೆ ನಿಲುಕದ್ದೂ ಆಗಿತ್ತು. ಅದು ಕೆಲವೊಮ್ಮೆ ಕಣ್ಣಿಗೆ ಗೋಚರವಾಗುವುದು, ಕೆಲವೊಮ್ಮೆ ಅದೃಶ್ಯವಾಗುವುದು. ಸುಂದರವಾದ ಛತ್ರಿಯಿಂದ ರಕ್ಷಿತನಾಗಿ ಶ್ರೇಷ್ಠವಾದ ಚಾಮರಗಳಿಂದ ಗಾಳಿ ಹಾಕಿಸಿಕೊಳ್ಳುತ್ತಾ ಸೇನಾ ನಾಯಕರಿಂದ ಹಾಗೂ ದಂಡನಾಯಕರಿಂದ ಸುತ್ತುವರಿಯಲ್ಪಟ್ಟ ಬಲಿಮಹಾರಾಜನು ಈ ವಿಮಾನದಲ್ಲಿ ಕುಳಿತಿದ್ದನು. ದಶದಿಕ್ಕುಗಳನ್ನು ಬೆಳಗುವ ಸಂಧ್ಯಾಕಾಲದ ಚಂದ್ರನಂತೆ ಬಲಿಮಹಾರಾಜನು ತೋರಿಬಂದನು. ತಮ್ಮ ತಮ್ಮ ರಥಗಳಲ್ಲಿ ಕುಳಿತಿದ್ದ ಅಸುರರ ಸೇನಾ ನಾಯಕರೂ ದಂಡನಾಯಕರೂ ಬಲಿಮಹಾರಾಜನನ್ನು ಎಲ್ಲೆಡೆಗಳಿಂದಲೂ ಸುತ್ತುವರಿದಿದ್ದರು. ನಮುಚಿ, ಶಂಬರ, ಬಾಣ, ವಿಪ್ರಚಿತ್ತಿ, ಅಯೋಮುಖ, ದ್ವಿಮೂರ್ಧ, ಕಾಲನಾಭ, ಪ್ರಹೇತಿ, ಹೇತಿ, ಇಲ್ವಲ, ಶಕುನಿ, ಭೂತಸಂತಾಪ, ವಜ್ರದಂಶ್ರ, ವಿರೋಚನ, ಹಯಗ್ರೀವ, ಶಂಕುಶಿರ, ಕಪಿಲ, ಮೇಘದುಂದುಬಿ, ತಾರಕ, ಚಕ್ರದತ್, ಶುಂಭ, ನಿಶುಂಭ, ಜಂಭ, ಉತ್ಕಲ, ಅರಿಷ್ಟ, ಅರಿಷ್ಟನೇಮಿ, ತ್ರಿಪುರಾಧಿಪ, ಮಯ, ಪುಲೋಮನ ಪುತ್ರರು, ಕಾಲೇಯರು ಮತ್ತು ನಿವಾತ ಕವಚರು ಬಲಿಮಹಾರಾಜನನ್ನು ಸುತ್ತುವರಿದಿದ್ದರು. ಈ ಎಲ್ಲ ಅಸುರರು ಅವರ ಪಾಲಿನ ಅಮೃತದಿಂದ ವಂಚಿತರಾಗಿದ್ದರು. ಇದೀಗ ಈ ಅಸುರರು ದೇವತೆಗಳನ್ನು ಎದುರಿಸಿ ಹೋರಾಡಿದರು. ತಮ್ಮ ಸೇನೆಗಳನ್ನು ಹುರಿದುಂಬಿಸುವ ಸಲುವಾಗಿ ಸಿಂಹಗರ್ಜನೆಯನ್ನು ಹೋಲುವಂತಹ ಭಯಂಕರವಾದ ಶಬ್ದ ಮಾಡಿದರು. ಶಂಖಗಳನ್ನು ಗಟ್ಟಿಯಾಗಿ ಊದಿದರು. ಬಲಭಿತ್ ಇಂದ್ರದೇವನು ತನ್ನ ಭೀಕರ ಶತ್ರುಗಳು ಮಾಡುತ್ತಿದ್ದ ಕೋಲಾಹಲವನ್ನು ಕಂಡು ಅತೀವವಾಗಿ ರೋಷಾವಿಷ್ಟನಾದನು. ಧ್ವಜ ಶಸ್ತ್ರಗಳಿಂದ ಅಲಂಕೃತರಾಗಿದ್ದ ದೇವತೆಗಳು ಬಗೆ ಬಗೆಯ ವಾಹನಗಳ ಮೇಲೆ ಕುಳಿತು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಸುತ್ತುಗಟ್ಟಿದರು. ಇಂದ್ರನನ್ನು ಸುತ್ತುವರಿದಿದ್ದ ದೇವತೆಗಳಲ್ಲಿ ವಾಯು, ಅಗ್ನಿ, ವರುಣ ಹಾಗೂ ಇತರ ಗ್ರಹವ್ಯೂಹಗಳ ಅಸುರರು ಮತ್ತವರ ಸಹಾಯಕ ವರ್ಗದವರೂ ಇದ್ದರು. ದೇವದಾನವರು ಪರಸ್ಪರ ಇದಿರಾಗಿ ಬಂದು ಹೃದಯ ಭೇದಕವಾದ ಮಾತುಗಳಲ್ಲಿ ಒಬ್ಬರನ್ನೊಬ್ಬರು ನಿಂದಿಸತೊಡಗಿದರು. ತರುವಾಯ ದೇವದಾನವರು ಪರಸ್ಪರರನ್ನು ಸಮೀಪಿಸಿ ಜೋಡಿಗಳಾಗಿ ಸೇರಿಕೊಂಡು ಮುಖಾಮುಖಿ ಕಾದಾಡತೊಡಗಿದರು. ಬಲಿಮಹಾರಾಜನು ಇಂದ್ರನೊಂದಿಗೆ, ಕಾರ್ತಿಕೇಯನು ತಾರಕನೊಂದಿಗೆ, ವರುಣನು ಹೇತಿಯೊಂದಿಗೆ ಮತ್ತು ಮಿತ್ರನು ಪ್ರಹೇತಿಯೊಂದಿಗೆ ಯುದ್ಧ ಮಾಡಿದರು. ಯಮರಾಜನು ಕಾಲನಾಭನೊಂದಿಗೆ, ವಿಶ್ವಕರ್ಮನು ಮಯನೊಂದಿಗೆ, ತ್ವಷ್ಟನು ಶಂಬರನೊಂದಿಗೆ ಮತ್ತು ಸೂರ್ಯದೇವನು ವಿರೋಚನನೊಂದಿಗೆ ಕಾದಾಡಿದರು. ಅಪರಾಜಿತ ದೇವತೆಯು ನಮುಚಿಯೊಂದಿಗೆ ಕಾದಾಡಿದನು ಮತ್ತು ಅಶ್ವಿನಿ ಕುಮಾರ ಸೋದರರಿಬ್ಬರು ವೃಷಪರ್ವರೊಂದಿಗೆ ಹೋರಾಡಿದರು. ಸೂರ್ಯದೇವನು ಬಾಣನೇ ಮೊದಲಾದ ಬಲಿಮಹಾರಾಜನ 100 ಜನ ಪುತ್ರರೊಂದಿಗೆ ಹೋರಾಡಿದನು. ಚಂದ್ರದೇವನು ರಾಹುವಿನೊಂದಿಗೆ ಕಾದಾಡಿದನು. ಇಲ್ವಲನು
ತನ್ನ ಸೋದರನಾದ ವಾತಾಪಿಯೊಡಗೂಡಿ ಬ್ರಹ್ಮನ ಮಕ್ಕಳೊಂದಿಗೆ ಕಾದಾಡಿದನು. ದುರ್ಮರ್ಷನು ಮನ್ಮಥನೊಂದಿಗೆ ಕಾದಾಡಿದನು. ಬೃಹಸ್ಪತಿಯು ಶುಕ್ರಾಚಾರ್ಯರೊಂದಿಗೆ ಮತ್ತು ಶನೈಶ್ಚರನು ನರಕಾಸುರನೊಂದಿಗೆ ಕಾದಾಡಿದರು. ಮರುತ್ತುಗಳು ನಿವಾತಕವಚನೊಂದಿಗೆ ಕಾದಾಡಿದರು. ವಸುಗಳು ಕಾಲಕೇಯ ದಾನವರೊಂದಿಗೆ ಹೋರಾಡಿದರು. ವಿಶ್ವೇದೇವತೆಗಳು ಪೌಲೋಮ ದಾನವರೊಂದಿಗೆ ಕಾದಾಡಿದರು ಮತ್ತು ರುದ್ರರು ಕ್ರೋಧಕ್ಕೆ ಬಲಿಯಾಗುವಂತಹ ಕ್ರೋಧವಶ ದಾನವರೊಂದಿಗೆ ಕಾದಾಡಿದರು. ದೇವದಾನವರ ಯುದ್ಧದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.